ಎಸ್, ಈಗ ನಿಮ್ಮ ಒಂದು ಪಾತ್ರದ ಬಗ್ಗೆ ಮತ್ತಷ್ಟು ಹೇಳೋದಾದ್ರೆ, ಬಿಕಾಸ್ ಯಾಕಂತಂದ್ರೆ ನೀವು ಹೇಳಿದ್ರಿ ರಾಲುಕ್ಕಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು, ಹೀರೋಯಿನ್ ಜೊತೆ ಏನಾದ್ರು ಲವಿಡವಿಯರ್ ಇದೆಯಾ ಅಂತ? ನೀವು ಕಬ್ಬಿ ಜಿಲ್ಲೆ ನೋಡಿದೀರಾ, ಗೊತ್ತು ನಿಮಗೆ ಆಲ್ರೆಡಿ. ಅಲ್ಲ, ಇನ್ನೊಂದ್ ಸ್ವಲ್ಪ ಏನಾದ್ರು ಹೇಳ್ತೀರಾ ಅಂತ ನಾನು ಇಂಡೈರೆಕ್ಟ್ ಇದೆ, ಕೇಳ್ತೀನಿ. ಆಲ್ರೆಡಿ ನೋಡಿದೀರಾ, ಡೆಫಿನೆಟ್ ಆಗಿ ಇದೆ. ನಂದು ಸ್ವಲ್ಪ ಜಾಸ್ತಿ ಅಬ್ಸರ್ಷನ್ ಇದೆ ಸರ್, ಆಗಲ್ಲ. ನಮ್ಮ ಮನೆ ವಿಷಯ ನಾನು ಬಿಟ್ಕೊಡಲ್ಲ. ನಮ್ಮ ಮನೆ ವಿಷಯ ನಾನು ಬಿಟ್ಕೊಡಲ್ಲ. ಏಕೆ? ಅವಮಾನ ಆಗತ್ತೆ. ನಿಮ್ ತಂಗಿನ ಅವರು? ಸರ್ ಏನ್ ಗೆಸ್ಟ್ ಮಾಡ್ತಿದ್ದೀರಾ? ನನ್ನ ಲವರ್ ಆಗಿರ್ಬೋದಲ್ಲ ಸರ್? ನಂಗೆ ಯಾಕೆ ಡೌಟ್ ಹೊಡಿತೈತೆ. ನನ್ನ ಲವರ್ ಆಗಿರ್ಬೋದಲ್ಲ ಸರ್? ನಾನು ಲವ್ ಮಾಡ್ತಿರೋ ಒಂದು ಹುಡುಗಿನ ಆಗಿರ್ಬೋದು. ಮನೆ ಅಲ್ಲಮ್ಮ, ಲವರ್ ಮನೆಗೆ ಬಂದ್ಮೇಲೆ ಮನೆ ಬೆಳಗ್ಗೆ ಬಂತ ಹುಡುಗಿ ಅಲ್ವಾ ಸರ್? ಆದ್ಮೇಲೆ ನೋಡಿ ನೀವು, ಅದಕ್ಕೆ ಕ್ಯೂರಿಯಾಸಿಟಿ ನೀವು ನೋಡ್ಲೇಬೇಕಾಗಾದ್ರೆ ನೀವು ಡೌಟ್ ಹೊಡಿತೈತೆ. ನೀವು ಅವ್ರಿಬ್ರು ಕಂಟೆಂಟ್ ಬಿಟ್ಕೊಡಕ್ ಹೋಗ್ತಾ ಇದ್ರೆ ನೀವು ಅಷ್ಟಲ್ಲಿ ತಡೆ ಹಿಡಿತಾ ಇದ್ರ ಇದು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ತಿರುಗಿಸಿ ಮುರುಗಿಸಿ ಅದಕ್ಕೆ ಹೇಳಿದ್ದು ಈ ಹಿರಿಯರ್ನ ಕೂರಿಸ್ಕೋಬಹುದು. ಎತ್ತಿಸ್ಬಿಡ್ತಾರಲ್ಲ ಬೆಲ್ಲಗೆ, ಆ ಕಡೆಯಿಂದ ಒಂದು ಕ್ವಶನ್ ಸರ್. ಅವ್ರು ಅದ್ರಲ್ಲೇ ಮಾಸ್ಟರ್ ಸರ್. ಅವರು ಎಲ್ಲೋ ಒಂದು ಎಳೆಕ್ಟ್ರಲ್ಲೇ ಮಾಸ್ಟರ್. ಅವ್ರು ಏನೋ ಹೇಳಕ್ ಬಂದ್ರು, ಆಮೇಲೆ ಸಡನ್ ಆಗಿ ಇದ್ಬಿಟ್ರು. ಅದಕ್ಕೆ ಸೀನಿಯರ್ ಅಲ್ವಾ. ಸೊ ಇದೆ, ನೀವ್ ಹೇಳ್ದಂಗೆ ರೊಮ್ಯಾನ್ಸ್ ಜಾಸ್ತಿ ಇದೆ. ನಾವು ಡೈರೆಕ್ಟರ್ ಯಾವಾಗಲೂ ಹೇಳ್ತಿರ್ತೀವಿ ಆದಷ್ಟು ರೊಮ್ಯಾನ್ಸ್ ಕಡಿಮೆ ಇಡಿ ಅಂತ. ಇಲ್ಲ, ಅವ್ರು ಸ್ವಲ್ಪ ರೊಮ್ಯಾಂಟಿಕ್ ರೈಟರ್. ರೊಮ್ಯಾನ್ಸ್ ಆಕ್ಚುಲಿ ಜಾಸ್ತಿ ಮಾಡಿಸ್ಬಿಟ್ಟಿದ್ದಾರೆ. ದಟ್ ಈಸ್ ದೇರ್. ಭಯಾಗಿ ಆಗಿಲ್ವಾ ನಿಮ್ಗೆ ಅವಾಗ? ಸಿಕ್ಕಾಬಟ್ಟೆ. ಏನು 2-3 ವಿಷಯ ತುಂಬಾ ಕಷ್ಟ ಸರ್ ಆಕ್ಟಿಂಗ್ ಅಲ್ಲಿ. ಯಾವ್ದು? ಕಾರ್ಪೊರೇಟ್ ಇಂದ ಬಂದಾಗ ಒಂದು ಫಸ್ಟ್ ಅಂದ್ರೆ ನಗೋದು ತುಂಬಾ ಕಷ್ಟ. ನಗೋದು? ಅಯ್ಯೋ, ಅದಕ್ಕಿಂತ ಕಷ್ಟ ಯಾವ್ದು ಇಲ್ಲ. ನಿಮ್ ಕಾರ್ಪೊರೇಟ್ ಇಷ್ಟ ಇರ್ತಿರ್ತಲ್ಲ, ಅಷ್ಟೇ ಇರುತ್ತೆ. ಅದು ಅಂದ್ರೆ ಈ ಸಿಚುವೇಶನ್ ಕರೆಕ್ಟ್ ಆಗಿ ಸ್ಮೈಲ್ ಮಾಡ್ಬೇಕಲ್ಲ, ನಗು ಬರ್ಬೇಕು, ಮುಗುಳ್ನಾಗೆ ಬರ್ಬೇಕು, ಭಾರಿ ಕಷ್ಟ. ಸೊ ನೆಕ್ಸ್ಟ್ ಅಂದ್ರೆ ಒಂದು ಲೆವೆಲ್ಗೆ ಅಳೋದ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ರೊಮ್ಯಾಂಟಿಕ್ ಇರೋದು ತುಂಬಾ ಕಷ್ಟ. ಯಾಕೆ ಕಷ್ಟ ಅಂದ್ರೆ, ದೀಪ್ತಿ ಮೇಡಮ್ ಬಂದ್ಬಿಟ್ಟು ಅವರು ಪ್ರೊಡ್ಯೂಸರ್, ಇವರ ಮಿಸಸ್, ಅವ್ರು ಸೆಟ್ ಅಲ್ಲಿ ಇರ್ತಿದ್ರಲ್ಲ. ಓ, ಅದು ಇನ್ನೂ ದೊಡ್ಡ ಕಷ್ಟ ಅವ್ರ ಫ್ರಂಟ್ ಅಲ್ಲಿ ಮಾಡೋದು. ಮೇ ಬಿ ಇರ್ಬೋದು. ಏನಾದ್ರು ಹೇಳಿದ್ರ ಸೆಟ್ಟಲ್ ಎಲ್ಲ ನೋಡಿ ಮನೆಗೆ ಎಲ್ಲ ಹಿಂಗ್ ಮಾಡಿದ್ರಿ ಹಂಗ್ ಮಾಡಿದ್ರಿ ಅಂತ? ಇಲ್ಲ ಅದೆಲ್ಲ ಏನಿಲ್ಲ. ಸೊ ಏನೋ ಇದ್ರೆ ಹೇಳೋರು ಟೈಪ್ ಅಲ್ಲೇ ಹೇಳೋರು. ಐಟಮ್ ಸಾಂಗ್ ಮಂಚ, ಹೌದು, ಅದು ಮಂಚದ ಮೇಲೆ ಎಲ್ಲ ಅದು ಉಯ್ಯಾಲೆ ತರ ಏನು ಬರುತ್ತಲ್ಲ. ಅವ್ರು ಟೀಸ್ ಹೆಂಗೆ ಅಂದ್ರೆ, ಮಂಚದ ಮೇಲೆಲ್ಲ ಆಯ್ತಲ್ವಾ, ಕೆಲಸ ಎಲ್ಲ ಮುಗೀತಲ್ವಾ, ಅಂದ್ರೆ ಡ್ಯಾನ್ಸ್ ಎಲ್ಲ ಮುಗಿದಲ್ಲ, ಕೆಳಗಡೆ ಇಳಿಬೋದಲ್ಲ, ನಾವು ರೆಸ್ಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಟೇಕಿಗೆ. ಅಂದ್ರೆ ಆ ಶಾರ್ಟ್ ನಡೀತಾ ಇದೆ, ಒಂದೆರಡು ಟೇಕ್ ಆಗಿತ್ತು, ಇಡೀ ಟೇಕಿಗೆ ವ್ಯವಸ್ಥೆ ಮಾಡ್ಕೊತಿದ್ದಾರೆ ಮಾಸ್ಟರ್. ಬೈಕ್ ಇಟ್ಕೊಂಡ್ಬಿಟ್ರೆ ನಡೀಲಿ ಅಲ್ಲಿ ಎಲ್ಲಿ 500 ಜನ ಇದಾರೆ ಡ್ಯಾನ್ಸರ್ಸ್ ಎಲ್ಲ ಜೂನಿಯರ್ಸ್. ಈ ತರ ನಮಗೆ ಟೀಸ್ ಮಾಡೋದು. ಸೊ ಅವಾಗ ಇದೆ ಅಬ್ಜೆಕ್ಷನ್ ಇರಲಿಲ್ಲ, ಅಂದ್ರೆ ಇದು ಟೀಸ್ ಮಾಡೋದು ಮುಜುಗರ. ಮನೆಗೆ ಎಂಟ್ರಿ ಇಲ್ಲ. ನಾನು ಆ ಟೈಮಲ್ಲಿ ಹುಷಾರು. ಬೆಂಕಿ ಯಾವಾಗ ಬರ್ತಿರ್ಲಿಲ್ಲ ಮನೆಗೆ. ಈ ತರ ಸಾಂಗ್ಗಳು ಏನಾದ್ರು ಸಾಂಗ್ ಪ್ಲಸ್ ಏನಾದ್ರು ರೊಮ್ಯಾಂಟಿಕ್ ಸೀನ್ ನೆಕ್ಸ್ಟ್ ಡೇ ಬೆಂಕಿ ಡ್ಯೂಟ್, ಒಂದ್ ವಾರ ಮನೆಗಡೆ ಬರ್ತಾ ಇರ್ಲಿಲ್ಲ. ಆಮೇಲೆ ಈಗ ನೀವು ಆಗ್ಲೇ ಒಂದ್ ಸಾಂಗ್ ಬರೆದ್ರಿ ಅಂತ ಹೇಳಿದ್ರಿ. ಸೊ ನಿಮ್ ಮಳೆ ಗರ್ಲ್ ಫ್ರೆಂಡ್ ಏನಾದ್ರು ನೆನೆಸ್ಕೊಂಡ್ ಬರ್ದಿದ್ದ ಅಂತ? ಯಾಕಂದ್ರೆ ಅವರು ಆ ಕಡೆನೂ ಶಿಫ್ಟ್ ಆಗಕ್ಕಾಗಲ್ಲ, ಈ ಕಡೆನೂ ಶಿಫ್ಟ್ ಆಗಕ್ಕಾಗಲ್ಲ, ಎರಡು ಕೂಡ ತುಂಬಾ ಇಷ್ಟಪಟ್ವಿ ಅಂತ. ಸೊ ಖಂಡಿತ ಸರ್, ಇನ್ಫ್ಲೂಯೆನ್ಸ್ ಆಗಿದೆ. ಎಷ್ಟು ಲವ್ ಆಗಿದೆ ವೆಂಕಟೇಶ್ ಅವ್ರಿಗೆ? ಇಲ್ಲ, ಒಂದೇ ಲವ್, 12 years ಇಂದ. ಈಗಲೂ ಇದಾರಾ? ಈಗಲೂ. ಯಾವಾಗ ಮದುವೆ? ಯಾವಾಗ? ಈ ಸಿನಿಮಾ ರಿಲೀಸ್ ಆದ್ಮೇಲೆ ಆಗ್ಬೇಕು. ಓಕೆ, ಈಗ ಸೆಟ್ ಎಲ್ಲ ಹಾಕಿರುವಂತದ್ದು ಅಥವಾ ಹೆಂಗೆ ಅಂತ? ಹೌದು, ಸೆಟ್ ಎಲ್ಲ ನಾವು ಸಿನಿಮಾಗೋಸ್ಕರ ನಮ್ಗೆ ಹೇಗ್ ಬೇಕೋ ಹಾಗೆ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲೆಲ್ಲಿ ಲೊಕೇಶನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ? ರಾಣಿಜರಿ, ಮೈದಾಳಿಗುಡ್ಡ, ಕುದುರೆಮುಖ, ಮಂಡ್ಯ, ಚನ್ನಪಟ್ಟಣ, ಮತ್ತೆ ಚಿಕ್ಕಮಂಗ್ಳೂರು, ಸರಪನಹಳ್ಳಿ ಅಂತ, ಸಕ್ರಾಯಪಟ್ಟಣ ಆಚೆ ಚೇರ್ಮನ್. ಇಷ್ಟು ಲೊಕೇಶನ್ ಬೆಂಗಳೂರು ಈ ಕಡೆ. ಸೊ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಸರ್? ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ 5 ಲ್ಯಾಂಗ್ವೇಜಸ್ ಅಲ್ಲಿ ನಾವು ಚೂಸ್ ಮಾಡ್ಕೊಂಡೀಗ ಅಂತಂದಾಗ ಪ್ರೀ ರಿಲೀಸ್ ನಾವ್ ಎಷ್ಟು ಪ್ರಮೋಷನ್ ಮಾಡ್ತೀವೋ ಆಫ್ಟರ್ ರಿಲೀಸ್ ಕೂಡ ಅದನ್ನ ಕ್ಯಾರಿ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಇರುತ್ತೆ. ಸೊ ಆಫ್ಟರ್ ರಿಲೀಸ್ ಪ್ರಮೋಷನ್ಸ್ ಬಗ್ಗೆ ಏನಾದ್ರು ಥಿಂಕ್ ಮಾಡಿದ್ರೆ, ಪ್ಲಾನ್ಸ್ ಅಂತ ಇಟ್ಕೊಂಡಿದ್ರಾ ಅಂತ? ಅದಕ್ಕೆ ನಾವು ಅದ್ರ ಬಗ್ಗೆ ಪ್ಲಾನ್ ಹೋಗ್ತಾ ಇದೆ. ಸೊ ಫಸ್ಟ್ ನಾವು ಜನ ನಮ್ಮ ನಂಬಿ ಥಿಯೇಟರ್ ಒಳಗಡೆ ಬರಬೇಕು. ಅದಕ್ಕೆ ಬರೋಕ್ಕೋಸ್ಕರ ಏನೇನು ಮಾಡ್ಬೇಕು ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಹಂಗಾಗಿನೇ ನಾವು ಟೀಸರು, ಸಾಂಗ್ಸು, ನೀನ ವಿಡಿಯೋಸ್ ಹಂಗೆ ಬಿಟ್ವಿ. ಸೊ ಸದ್ಯದಲ್ಲೇ ಇನ್ನೊಂದು ಸಾಂಗ್ ಬರ್ತಾ ಇದೆ. ಅಂದ್ರೆ ಸಿನಿಮಾದ ಸ್ಟ್ರೆಂತ್ ಏನು ಅಂತ ನಾವು ತೋರಿಸ್ತಾ ಇದ್ದೀವಿ. ಯಾಕೆ ಹೊಸಬ್ರು, ಈ ಅತುನಿ ಸಾಂಗ್ ನಾವು ಲಿರಿಕಲ್ ಬಿಡ್ಬೋದಾಯ್ತು. ಸಾಂಗ್ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ರು, ಲಿರಿಕಲ್ ಬಿಡ್ಬೋದಾಯ್ತಲ್ಲ ಮರ, ಯಾಕೆ ವಿಡಿಯೋ ಬಿಟ್ಟಿದ್ಯಾ? ಸೊ ಏನಕ್ಕೆ ಅಂದ್ರೆ ಹೊಸಬ್ರು ನಾವು. ಸೊ ಕೆಲಸ ಮಾಡಿದೀವಿ ನೋಡಿ, ನಾವು ಕೇಪಬಲ್ ಇದೀವಿ ಅನ್ಸುತ್ತೆ ಇಂಡಸ್ಟ್ರಿಗೆ, ಬನ್ನಿ ನೋಡಿ ಅಂತ ಒಂದು ಇನ್ವಿಟೇಷನ್. ಸೊ ಜನಕ್ಕೆ ಥಿಯೇಟರ್ ಕರೆಯುವಂತ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಆಯಾ ಸಿನಿಮಾದ ಒಂದು ಆಯಾ ಭಾಷೆಯ ಒಂದು ಪ್ರೀ ರಿಲೀಸ್ ಇವೆಂಟ್ ನಾನು ಪ್ಲಾನ್ ಮಾಡ್ತಿದ್ರ? ಬಿಕಾಸ್ ಯಾಕಂತಂದ್ರೆ ಹೊಸಬ್ರು ಅಂತ ಹೇಳಿದ್ರಿ, ಅಲ್ಲಿನ ಒಂದು ಸ್ಟಾರ್ ನಟರು ಬಂದು ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಇಂಥವ್ರು ಬಂದಿದ್ದಾರೆ ಅಂತಂದಾಗ ಯಾರೋ ಒಬ್ರು
ಅವರ ಒಂದು ಸಪೋರ್ಟ್ ತಗೊಂಡ್ ಮಾಡ್ತಿದಾರೆ ಅಂದಾಗ ಏನೋ ಒಂದು ವಿಭಿನ್ನ ಕಾನ್ಸೆಪ್ಟ್ ಕೊಡ್ತಿದ್ದಾರೆ ಅನ್ನೋಂಥದ್ದು ಪ್ರಚಾರ ಅನ್ನೋದು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ. ಹೌದು ಹೌದು ಸೊ ಆತರ ಏನು ಪ್ಲಾನ್ಸ್ ಮಾಡಿದಿರಾ ಅಂತ? ಪ್ಲಾನ್ ನಡೀತಾ ಇದೆ ಸರ್ ಆ ಥರ. So, ಯಾರ್ಯಾರು? ಕೇರಳದಲ್ಲಿ ನಡೀತಾ ಇದೆ. ಸೊ ಆಮೇಲೆ ತಮಿಳ್ನಾಡಲ್ಲೂ ನಡೀತಾ ಇದೆ. ಸೊ ಗೆಸ್ಟ್ಗಳೆಲ್ಲ ಫಿಕ್ಸ್ ಇನ್ನೂ ಆಗಿಲ್ಲ, ಡಿಸ್ಕಷನ್ಸ್ ಅಲ್ಲಿದೆ. ಸೊ ಪ್ರಾಬ್ಲಿ ಮಾಡ್ತೀವಿ ಅದನ್ನು. ಓಕೆ, ಮುಂದಿನ ದಿನಗಳಲ್ಲಿ ಯಶ್ ಶೆಟ್ಟಿ ಅವ್ರನ್ನ ಹೀರೋ ಆಗಿ ಇಟ್ಕೊಂಡು ಏನಾದ್ರು ಸಿನಿಮಾ ಮಾಡುವಂತ ಪ್ಲಾನ್? ಖಂಡಿತ ಮಾಡ್ಬೋದು. ನಾನು ಆಲ್ರೆಡಿ ಅವರಿಗೆ ಸ್ಕ್ರಿಪ್ಟು ಕೂಡ ಹೇಳಿದ್ದೀನಿ. ತುಂಬ ಫ್ರೆಂಡ್ಶಿಪ್ಪಲ್ಲಿ ಇರೋದ್ರಿಂದ ನಾವು ಒಂದಷ್ಟು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸರ್ ಒಳ್ಳೆ ರೈಟರ್ಸ್ ಸರ್, ನಿಜವಾಗ್ಲೂ ಕನ್ನಡಕ್ಕೆ ಈ ಮೂವಿ ಕರಿಕಾಡ ಹಿಟ್ ಆಗ್ಬೇಕು. ಸಾಕಷ್ಟು ಇತ್ತೀಚೆಗೆ ನಾನು ನೋಡಿದ್ರಲ್ಲಿ ನಮ್ಮ ಬಯಲುಸೀಮೆ ಡೈರೆಕ್ಟರ್ ಆಗಿರ್ಬೋದು, ಪದವಿ ಪೂರ್ವ ಡೈರೆಕ್ಟರ್ ನಮ್ಮ ಹರಿಪ್ರಸಾದ್ ಜೈನಿಗೆ ಶಿವನಾಗಿ ಮೂವಿ ಮಾಡ್ತಿದ್ದಾರೆ. ಅವರು ಫಸ್ಟ್ ಮೂವಿ ಕಮರ್ಷಿಯಲ್ ಗೆದ್ದಿಲ್ಲ ಅಂದ್ರೆ ಒಂದು ಅದ್ಭುತವಾದ ಮೂವಿ ಮಾಡಿದಂಥ ಡೈರೆಕ್ಟರ್ಸ್ ಅವರೆಲ್ಲ. ನಮ್ಮ ಧರಣಿ ಮಂಡಲ ಮಧ್ಯದೊಳಗೆ ಜಂಗಲ್ ಮಂಗಲ್ ಆಗಿರ್ಬೋದು, ಸುಜಿತಾರ್ ಆಗಿರ್ಬೋದು, ಈ ಡೈರೆಕ್ಟರ್ಸ್ ಎಲ್ಲ ಆ ಥರ ಸೆನ್ಸಿಬಲ್ ಡೈರೆಕ್ಟರ್ ಸರ್. ತುಂಬ ಚೆನ್ನಾಗಿ ಇರೋ ಬಜೆಟಲ್ಲಿ, ಇಷ್ಟೇ ಬಜೆಟಲ್ಲಿ ನಾನು ಹೆಂಗೆ ಮೂವಿ ಮಾಡಬೇಕಂತ ಹೇಳ್ಬಿಟ್ಟು ಯಾವುದೇ ಪ್ರೊಡ್ಯೂಸರಿಗೆ ಏನು ಸರ್ 100% ಓಕೆನಾ? 100%. ಈಗ ನಾವು ಎಷ್ಟು ಸಿಕ್ಕಾಪಟ್ಟೆ ನಾವು ಕೇಸಸ್ ನೋಡ್ತಾ ಇದ್ವಿ. ಇಷ್ಟು ಬಜೆಟ್ ಆಯ್ತಂತೆ, ಇಷ್ಟು ಗುಳುಮ ಆಯ್ತಂತೆ, ಹಂಗಾಯ್ತದೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ಆ ಒಂದು ಕೆಲಸದ ಮೇಲೆ ಭಕ್ತಿ ಇದೆ ಅಲ್ವಾ, ಹೌದು. ಆ ಭಕ್ತಿನೇ ಅವರನ್ನ ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗುತ್ತೆ ಅಂತ ಅನ್ಕೋತೀನಿ ನಾನು. ಖಂಡಿತವಾಗಿ ನಂಗೆ ತುಂಬಾನೇ ಆಸೆ ಇದೆ ಅವ್ರ ಅಂಡರಲ್ಲಿ ನಾನು ಕೂಡ ಒಂದು ಯಾವುದೊಂದು ಮೈನ್ ಸ್ಟ್ರೀಮ್ ಆಗಿ ನಂಗೆ ಒಪ್ಪುವಂಥ ಕ್ಯಾರೆಕ್ಟರ್ ನಾನು ಮಾಡ್ಬೇಕನ್ನೋ ತುಂಬ ಆಸೆ ಇದೆ. ಯಾಕಂದ್ರೆ ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಂಗೆ ಇದಂತೂ 7-8 ಸೀನಲ್ಲಿ ಎಲ್ಲೂ ಕೂಡ ಒಂದು ಸೀನ ಡ್ರ್ಯಾಗ್ ಮಾಡಕ್ಕೆ ಬಿಟ್ಟಿಲ್ಲ. ಆ್ಯಕ್ಟಿಂಗಲ್ಲಿ ಸ್ಪೆಸಿಫಿಕ್ ಆಗಿ ನಂಗೆ ಇದೇ ಥರ ನೀವು ಎಮೋಷನ್ ನಂಗೆ ನೀವು ಪೋರ್ಟ್ರೇ ಮಾಡಬೇಕು, ಇದೇ ಥರ ಬರ್ಬೇಕಾದ್ರೆ ಮೊದಲೇ ಎಡಿಟಿಂಗಲ್ಲಿ ಶಾರ್ಪ್ ಆಗಿ ಅವರು ಕಟ್ ಮಾಡಿದ್ದಾರೆ. ಸೊ ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮಗೆ ಎಡಿಟಿಂಗ್ ಮಾಡ್ತಿದ್ರು ಆ್ಯಕ್ಟಿಂಗಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಎಲ್ಲ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಎನರ್ಜಿ ಇಂದ ಕೂಡಿತ್ತು ಎಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.